ನಿಮ್ದು ಓನ್ ಸ್ಟೈಲ್ ಏನ್ರಿ ಇದು? ನಮ್ದು ಓನ್ ಸ್ಟೈಲ್ ಸರ್. ನಿಮ್ದು ಫಾರ್ಮುಲಾ ಹಂಗಾರೆ ಯಾರಿಗೂ ಬಿಟ್ಕೊಡಂಗಿಲ್ಲ ನೀವು? ಈಗ ಕರ್ದಿರುವಂತ ಶೇಂಗಾ ಬೇರೆ ಕಡೆ ಹಾಕಂಗಿಲ್ಲ ಕಾಣಿಸ್ತದಲ್ಲ. ನಮಸ್ಕಾರ ರೀ, ಇವತ್ ನಾವು ಹೊಸಪೇಟ್ನಾಗ ಇದೀವಿ. ಇಲ್ಲಿದು ಒಂದು ಅದ್ಭುತವಾದ ಈವ್ನಿಂಗ್ ಸ್ನಾಕ್ಸ್ ತಿನ್ನಕ್ ಸಿಗ್ತೈತಿ. ಎಲ್ಲಿ ಅಂದ್ರ ಕಾದ್ರಬಾಯಿ ಗಿರ್ಮಿಟ್ ಸೆಂಟರ್ನಾಗ. ಇದು ಇಲ್ಲಿ ಪಾಪ್ಯುಲರ್ ಆಗಿರುವಂತ VNC ಗ್ರೌಂಡ್ ಬಾಜುಕ ಐತಂತ್ರಿ. ಇಲ್ಲಿ 7 ಔಟ್ಲೆಟ್ ಅದಾವ. ಇಲ್ಲಿ ಅವ್ರದ್ದು ಒಂದು ಅಂಗಡಿ ಐತಿ. ಮಸ್ತ್ ಯೂನಿಕ್ ಸ್ಟೈಲ್, ಉತ್ತರ ಕರ್ನಾಟಕ ಸ್ಟೈಲ್ ಗಿರ್ಮಿಟ್ ಕೊಡ್ತಾರ್ರಿ. ಇಲ್ಲಿ ಬೇರೆ ಕಡೆ ಸಿಗುವಂತ ಗಿರ್ಮಿಟ್ ಕಿಂತ ಇಲ್ಲಿ ಬಹಳ ಡಿಫ್ರೆಂಟ್ ಇರ್ತದಂತ. ಮಂದಿ ಲೈನ್ ಹಚ್ಕೊಂಡು ಹುಯಿ ಅಂತ ಹೇಳಿ ಬರ್ತಾರ. ಕೂಪನ್ ತಗೊಂಡು ದುಡ್ಡು ಕೊಟ್ಟು ಲೈನ್ ನಾಗ ವೇಟ್ ಮಾಡಿ ಆಮೇಲೆ ಖರೀದಿ ಮಾಡ್ಕೊಂಡು ಎಂಜಾಯ್ ಮಾಡಿ ಹೋಗ್ತಾರಂತ. ಹೆಂಗಿರ್ತೈತ್ ಗಿರ್ಮಿಟ್ ಅಂತ ಹೇಳಿ ನಿಮಗೂ ತೋರಿಸ್ತೇನೆ, ನೋಡೋಣ ಬರ್ರಿ. ನಿಮ್ದು ಓನ್ ಸ್ಟೈಲ್ ಏನ್ರಿ ಇದು? ನಮ್ದು ಓನ್ ಸ್ಟೈಲ್ ಸರ್. ನಿಮ್ದ ಫಾರ್ಮುಲಾ ಹಂಗಾರೆ ಯಾರಿಗೂ ಬಿಟ್ಕೊಡಂಗಿಲ್ಲ ನೀವು? ಏನ್ ಸರ್, ಇದು ನಮ್ಮ ಒಪ್ಪರ್ದು ಸರ್. ಹೌದ್ರಿ? ನಮ್ದಲ್ಲ, ನಮ್ಮ ಒಪ್ಪರ್ದು. ಅಂದ್ರ ಅವ್ರ ರೆಸಿಪಿ ಮಾಡಿದ್ದು ನೀವು ಫಾಲೋ ಮಾಡ್ತಾ ಇದೀರಿ? ಹ್ಞೂ ಸರ್. ಅಂದ್ರೆ ಇದು ನಾರ್ತ್ ಕರ್ನಾಟಕ ಸ್ಟೈಲ್ ಇರ್ತೈತಿ ಒಟ್ಟ ಹಂಗಾದ್ರೆ? ಇಲ್ಲ ಸರ್, ಇದು ಉತ್ತರ ಕರ್ನಾಟಕ. ನಮ್ಮ ಉತ್ತರ ಕರ್ನಾಟಕ. ಅದ್ರೊಳಗೆ ನೀವು ಎಕ್ಸ್ಟ್ರಾ ಹಾಕ್ತೀರಿ ಸರ್, ಇಲ್ಲಿ ಏನಿದೆ ಅದೆಲ್ಲ, ಹಾ. ಏನಿದೆ ಎಲ್ಲ. ಈಗ ಕರ್ದಿರುವಂತ ಶೇಂಗಾ ಬೇರೆ ಕಡೆ ಹಾಕಂಗಿಲ್ಲ ಕಾಣಿಸ್ತದಲ್ಲ, ನೀವು ಎಕ್ಸ್ಟ್ರಾ ಆಡ್ ಮಾಡ್ತೀರ? ನಮ್ಮ ಐಟಮ್ ನಮ್ಮ ಒಪ್ಪರ್ ಹೀಗೆ ಕಲ್ಸಿದಾರೆ, ನಾವು ಸೇಮ್ ಫಾಲೋ ಮಾಡೋದು. ಫಾಲೋ ಮಾಡ್ತಾ ಇದ್ದೀವಿ. ಒಂದು 15 ಪ್ಲೇಟ್ ಗಿರ್ಮಿಟ್ ಒಂದೇ ಸರ್ತಿ ಒಂದ ಬ್ಯಾಚ್ ನಾಗ ರೆಡಿ ಮಾಡ್ಕೊಂಡು ಅದನ್ನ ಸರ್ವ್ ಮಾಡಕ ರೆಡಿ ಮಾಡ್ಕೊಂಡ್ ಬಿಡ್ತಾರ ಕಾದರ್ಬಾಯಿ. ಈ ಗಿರ್ಮಿಟ್ ನಾಗ ಒಂದು 25 ಇಂಗ್ರೀಡಿಯೆಂಟ್ಸ್ ಹೋಗ್ತಾವಂತ್ರಿ. ಅದ್ರೊಳಗ ಬೂಂದೆ ಮತ್ತು ಕರೆದಿರುವ ಶೇಂಗಾನು ಇರ್ತೈತಿ. ಯಾವುದೇ ಕಾರಣಕ್ಕೂ ಯಾವುದೇ ಸಾಮಗ್ರಿಯ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇಲ್ವೇ ಇಲ್ಲ. ದಿನಕ್ಕೆ ಎಷ್ಟು ಪ್ಲೇಟ್ ಸೇಲ್ ಆಗ್ತೈತ್ರಿ ಕಾದರ್ಬಾಯಿ? ನಮ್ದು ಸರ್, ಹ್ಞೂನ್ರಿ. ಮತ್ತೆ ಸರ್ ಒಂದು 300 400. ಸಂಡೇ ಸ್ಯಾಟರ್ಡೇ ಜಾಸ್ತಿ ಇರ್ಬೇಕಲ್ಲ? ನಾರ್ಮಲ್ ಆಗಿ ಗಿರ್ಮಿಟ್ ಮೇಲೆ ಬರೀ ಸೇವ್ ಹಾಕಿ ಕೊಟ್ಟಿರ್ತಾರೆ, ಬಟ್ ಇವರು ಡಿಫ್ರೆಂಟ್ ಆಗಿ ಮಾಡ್ಕೊಡ್ತಾರ. ನಾವು ಒಪ್ಪರ್ ಹೀಗೆ ಕಲ್ಸಿದಾರೆ, ನಾವು ಸೇಮ್ ಫಾಲೋ ಮಾಡೋದು. ಫಾಲೋ ಮಾಡ್ತಾ ಇದೀವಿ. ಇವರು ತಮ್ಮ ಗಿರ್ಮಿಟಿನ ರೆಸಿಪಿನಾಗ ಬಹಳಷ್ಟು ಕ್ರಿಸ್ಪಿ ಆಗಿರುವಂತ ಬೂಂದೆ ಮತ್ತ ಹಿಟ್ ಹಚ್ಚಿ ಕರೆದಿರುವಂತ ಶೇಂಗಾನು ಹಾಕ್ತಾರ್ರಿ. ಆಮೇಲೆ ಕೈ ಬಿಟ್ಟು ಹಸಿ ಉಳ್ಳಾಗಡ್ಡಿನೂ ಸ್ಟಾರ್ಟಿಂಗ್ನಾಗ ಮಿಕ್ಸ್ ಮಾಡ್ಕೊಂಡ್ ಬಿಡ್ತಾರ್ರಿ. ಬಹಳಷ್ಟು ಅತಿ ಹೆಚ್ಚಾಗಿ ಕೊತ್ತಂಬರಿ ಸೊಪ್ಪು ಸ್ಟಾರ್ಟಿಂಗ್ನಾಗ ಮಿಕ್ಸ್ ಮಾಡ್ಕೊಂತಾರ್ರಿ. ಎಲ್ಲ ಕಡೆ ಗಿರ್ಮಿಟ್ಟಿಗ ಒಂದ ಒಗ್ಗರಣೆ ಯೂಸ್ ಮಾಡ್ತಾರ್ರಿ, ಬಟ್ ಇಲ್ಲೇ ಒಂದು ಗಟ್ಟಿ ಚಟ್ನಿ ಯೂಸ್ ಮಾಡ್ತಾರ, ಒಂದು ತಿಳುವಾಗಿರುವಂಥ ಒಗ್ಗರಣೆ, ಆಮೇಲೆ ಒಂದು ಸ್ಪೆಷಲ್ ಮಸಾಲೆ ರೆಡಿ ಇಟ್ಕೊಂಡಿರ್ತಾರ, ಅದನ್ನ ಮಿಕ್ಸ್ ಮಾಡ್ತಾರೆ ಇದ್ರೊಳಗೆ. ಅಂದ್ರೆ ಇವರು ಸ್ಟಾರ್ಟಿಂಗ್ನಾಗ ಎಲ್ಲ ಡ್ರೈ ಐಟಮ್ಸ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಸಿ ಐಟಮ್ಸ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ್ರಿ. ನಾರ್ಮಲಿ ಗಿರ್ಮಿಟ್ನಾಗ ಚುರ್ಮರಿನ ಜಾಸ್ತಿ ಸಿಗ್ತೈತ್ರಿ ಬಾಯಿನಾಗ, ಬಟ್ ಇಲ್ಲೇ ಕೊತ್ತಂಬರಿ ಮತ್ತು ಟೊಮ್ಯಾಟೊ ಅದು ಜಾಸ್ತಿ ಸಿಗಬೇಕು, ಆ ಥರ ಮಿಕ್ಸ್ಚರಣ ಮಾಡಿ ರೆಡಿ ಮಾಡಿ ಕೊಡ್ತಾರ್ರಿ. ಟ್ರೆಡಿಷನಲಿ ಇಂಥ ಮಸಾಲೆ ಹಾಕೋದಂತೂ ನಾ ಎಂದೂ ನೋಡಿಲ್ಲ, ಬಟ್ ಇವ್ರು ಒಂದು ಇದನ್ನ ಆ್ಯಡ್ ಆನ್ ಮಾಡ್ತಾರ್ರಿ. ಆಮೇಲೆ ಕಂಪಲ್ಸರಿಯಾಗಿ ಪುಟಾಣಿ ಪೌಡರ್ ಒಂದು ಹಾಕ್ತಾರ್ರಿ. ಬಹಳಷ್ಟು ನಿಂಬು ಆ್ಯಡ್ ಆನ್ ಮಾಡಿ ಅದನ್ನ ಚಟ್ಪಟ ಮಾಡಿ ಕೊಡ್ತಾರೆ ನೋಡ್ರಿ. ಇಷ್ಟೊಂದೆಲ್ಲ ಸಾಮಗ್ರಿ ಹಾಕಾದ್ಮೇಲೆ ಫೈನಲಿ ಸೇವನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಕ ಸ್ಟಾರ್ಟ್ ಮಾಡ್ತಾರ್ರಿ. ಫುಲ್ ಪ್ಲೇಟಿಗೆ 70 ರೂಪಾಯಿ ಮತ್ತು ಹಾಫ್ ಪ್ಲೇಟಿಗೆ 40 ರೂಪಾಯಿ ಐತಿ. ನಾವು 40 ರೂಪಾಯಿ ಪ್ಲೇಟ್ ತಗೊಂಡು ಟೇಸ್ಟ್ ಮಾಡಿ ನೋಡಿದ್ವಿ. ಕಾದರ್ಬಾಯಿ ಗಿರ್ಮಿಟ್ ರೀ, ಹೊಸಪೇಟ್ನಾಗ ಬಹಳ ಫೇಮಸ್ ರೀ. ಇದು ಅಡ್ರೆಸ್ ನಿಮ್ಗೆ ಕರೆಕ್ಟ್ ಆಗಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ನಾಗ. ಗೂಗಲ್ ಮ್ಯಾಪ್ ಲಿಂಕ್ ಈಸಿಲಿ ಸಿಗ್ಬಿಡ್ತೈತಿ. ಇದು VNC ಗ್ರೌಂಡ್ ಅಂತ ಏನೋ ಐತಿ, ಅದರ ಬಾಜುನಾಗ ಐತ್ರಿ. ಇದು ರಶ್ ಅಂತೂ ಸಿಕ್ಕಾಪಟ್ಟಿ ಐತಿ. ಅವರು ಒಂದು ಟಿಕೆಟ್ ಕೌಂಟರ್ ಸೆಪರೇಟ್ ಇಟ್ಬಿಟ್ಟಾರ್ರಿ. ಅಲ್ಲೇ ಕೂಪನ್ ತಗೊಂಡು ಆಮೇಲೆ ಈ ಗಿರ್ಮಿಟ್ ನ ಖರೀದಿ ಮಾಡ್ಕೋಬಹುದು. ಲೈನ್ ಹಚ್ಬೇಕು, ಸ್ವಲ್ಪ ಡಿಫಿಕಲ್ಟಿ ಆಗ್ತೈತಿ, ಬಟ್ ಹೋಪ್ಫುಲಿ ಭಾಳ ಟೇಸ್ಟಿ ಇರ್ತೈತಿ. ಇದು ಮುಟ್ ನೋಡಿದ್ರ ಸ್ವಲ್ಪ ಮೆತ್ತಗೈತಿ. ಇಂಗ್ರೀಡಿಯೆಂಟ್ಸ್ ಮಾತ್ರ ನಾರ್ಮಲ್ ಗಿರ್ಮಿಟ್ ಕಿಂತ ಸ್ವಲ್ಪ ಜಾಸ್ತಿನ ಅನ್ಸೊಂದೈತಿ. ಇದ್ರೊಳಗೆ ಏನೈತಂದ್ರ ಸ್ವಲ್ಪ ಚುರ್ಮರಿ ಮೆತ್ತಗಾಗಿರ್ತೈತಿ, ಕುರುಮ್ ಅಂತ ಇದ್ದೇ ಇರ್ತೈತಿ. ಬಟ್ ಇದನ್ನ ಪಾರ್ಸಲ್ ತಗೊಂಡು ಹೋಗ್ಬಾರ್ದ್ರಿ, ಡೈರೆಕ್ಟ್ ಇಲ್ಲೇ ನಿಂತು ಫ್ರೆಶ್ ತಿಂದ್ಬಿಡ್ಬೇಕು. ಅಂದ್ರ ಲೈಟ್ ಆಗಿ ಒಂದು ಕ್ರಿಸ್ಪಿನೆಸ್ ಇರ್ತೈತಿ, ಪ್ಲಸ್ ಅದ್ರ ಜೊತೆ ಹುಳಿನೂ ಜಾಸ್ತಿ ಐತ್ರಿ. ಟೊಮ್ಯಾಟೋನು ಇದ್ರೊಳಗೆ ಬಹಳಷ್ಟು ಹಾಕಿರ್ತಾರ, ಫ್ರೆಶ್ ಟೊಮ್ಯಾಟೊ ಕಟ್ ಮಾಡಿ ಅದ್ರದ್ದು ಸ್ವಲ್ಪ ಹುಳಿ ಬಿಟ್ಕೊಂಡಿರ್ತೈತಿ. ಪ್ಲಸ್ ಬಹಳಷ್ಟು ಶೇವ್ ಹಾಕಿರ್ತಾರ, ಕೊತ್ತಂಬರಿನೂ ಕೈ ಬಿಟ್ಟು ಹಾಕ್ಯಾರ, ಹಸಿ ಉಳ್ಳಾಗಡ್ಡಿನೂ ಭಾಳಷ್ಟು ಐತ್ರಿ. ಆಮೇಲೆ ಖಾರ ಬೂಂದಿನೂ ಇದಾವು, ಆಮೇಲೆ ಕರ್ದಿರುವಂತ ಶೇಂಗಾನು ಐತಿ. ಸೊ ಬೇಸಿಕ್ಲಿ ಖಾರ ಬೂಂದೆ ಮತ್ತ ಶೇಂಗಾ, ಕರ್ದಿರುವಂತ ಶೇಂಗಾ ಭಾಳ ಕಡೆ ಹಾಕಂಗೆ ಹೇಳ್ರಿ. ಎಸ್ಪೆಷಲಿ ಹುಬ್ಳಿ ಧಾರವಾಡ ಕಡೆ ಅಂತೂ ನಾ ನೋಡಿಲ್ಲ. ಈ ಕಡೆ ವೆರೈಟಿ ಟೇಸ್ಟ್ ಒಂದೇ ಡಿಶ್ ನಾಗ ಬರ್ಬೇಕಂತ ಹೇಳಿ ಇಷ್ಟೊಂದೆಲ್ಲ ಐಟಮ್ಸ್ ಆಡ್ ಮಾಡಿ ಕೊಡ್ತಾರಂತ. 25+ ಇಂಗ್ರೀಡಿಯೆಂಟ್ಸ್ ಈ ಗಿರ್ಮಿಟ್ ನಾಗ ಹೋಗ್ತೈತಂತ. ಅದ್ಭುತ ಐತಿ. ಸ್ವಲ್ಪ ಹುಳಿ ಜಾಸ್ತಿ ಅನಿಸ್ಬೋದು,
ಬಟ್ ಅದ ಇದ್ರ ಸ್ಪೆಷಾಲಿಟಿ ರೀ. ಯೂಶಲಿ ಬೇರೆ ಕಡೆ ಹೆಂಗಿರ್ತೈತಿ ಖಾರವಾಗಿ ಜಾಸ್ತಿ ಅದ ಡಾಮಿನೆಂಟ್ ಟೇಸ್ಟ್ ಬರ್ತೈತಿ ಖಾರ, ಬಟ್ ಇದ್ರೊಳಗ ಸ್ವಲ್ಪ ಹುಳಿದು ಡಾಮಿನೆಂಟ್ ಟೇಸ್ಟ್ ಐತ್ರಿ. ಆಮೇಲೆ ಇದ್ರೊಳಗ ಕ್ರಿಸ್ಪ್ ಐಟಮ್ಸ್ ಬಾಳ ಇರ್ತಾವ್ರಿ. ಶೇವ್ ಒಂದ್ ಐತಿ, ಖಾರ ಬುಂದೆ ಐತಿ, ಆಮೇಲೆ ಶೇಂಗಾನು ಐತಿ. ಸೊ ಕ್ರಿಸ್ಪ್ ಐಟಮ್ ಬಾಳ ಐತಿ. ಪ್ಲಸ್ ಅದ್ರ ಜೊತೆ ಕುರುಮ್ ಅಂತ ಹೇಳಿ ಉಳ್ಳಾಗಡ್ಡಿನೂ ಬಾಯ್ನಾಗ ಸಿಗ್ತೈತ್ರಿ. ಆ ಖಾರ ಬುಂದಿ ಮತ್ತ ಕರ್ದಿದ್ ಶೇಂಗಾ ಬಾಯ್ನಾಗ ಬಂದ್ ಕೂಡಲೇ ಅಂತೂ ಭಾರಿ ಮಜಾ ಬರ್ತೈತ್ರಿ. ಅದ್ಭುತ. ಇವ್ರದು ರೆಸಿಪಿ ಆಲ್ಮೋಸ್ಟ್ 40 years ಓಲ್ಡ್ ಅಂತ. ಅವ್ರ ಅಪ್ಪಾಜಿ ಮಾಡ್ಕೊಂಡ್ ಬರ್ತಿದ್ರಂತ. ಈಗ ಖಾದರ್ ಬಾಯಿ ನಡ್ಸ್ಕೊಂತ ಹೋಗ್ತಾ ಇದಾರೆ. ಸೇಮ್ ಟೇಸ್ಟ್ ನ ಕಂಟಿನ್ಯೂ ಮಾಡಿದಾರಂತ್ರಿ. ಅದಕ್ಕೆ ಇಲ್ಲ ಬಹಳ ಒಂದು ಪಾಪ್ಯುಲರ್ ಡಿಶ್ ರೀ ಇದು. ಇದ್ರ ಜೊತೆ ಸೌತೆಕಾಯಿ ಕೊಟ್ಟಿರ್ತಾರ ಒಂದ್ 4-5 ಪೀಸು. ಆಮೇಲೆ 2 ಉದ್ದುದಂದು ಮೆಣಸಿನಕಾಯಿ ಕೊಟ್ಟಿರ್ತಾರೆ ಎಕ್ಸ್ಟ್ರಾ ಖಾರ ತಿನ್ನೋರಿಗೆ. ಇಲ್ಲಿ ನೀವು ನೋಡಿದ ಪ್ರಕಾರ ಬಹಳ ಜನ ಸ್ಟೂಡೆಂಟ್ಸ್ ಬಂದು ತಿಂತಾರ, ಬೇರೆ ಬೇರೆ ವಯಸ್ಸಿನವರು ತಿಂತಾರ. ಸ್ಟೂಡೆಂಟ್ಸಿಗೆ ಮಸಾಲೆದಾರ್ ಇರ್ಬೇಕ್ರಿ, ಫುಲ್ ಚಟ್ಪಟ ಅನ್ಸಿರ್ಬೇಕು, ಆ ತರ ಟೇಸ್ಟ್ನು ಮಾಡ್ಕೊಡ್ತಾರೆ ಇವರು. ಅದ್ಭುತ. ಗಿರ್ಮಿಟ್ನಾಗ ಒಂದು ಡಿಫ್ರೆಂಟ್ ವೆರೈಟಿ ಏನಾದ್ರು ತಿನ್ಬೇಕಂದ್ರ ನೀವು ಖಾದರ್ ಬಾಯಿ ಗಿರ್ಮಿಟ್ ಬಂದು ಟೇಸ್ಟ್ ಮಾಡಿ ನೋಡ್ರಿ. ನಿಮ್ಗೆ ಒಂದು ಡಿಫರೆಂಟ್ ವೆರೈಟಿ ಆಫ್ ಗಿರ್ಮಿಟ್ ಡೆಫಿನೆಟ್ಲಿ ತಿನ್ನಕ್ ಸಿಗ್ತೈತ್ರಿ. ಇವ್ರದ್ದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ನಾಗ ಮೆನ್ಷನ್ ಮಾಡಿರ್ತೀನಿ, ಗೂಗಲ್ ಮ್ಯಾಪ್ ಲಿಂಕು ಹಾಕಿರ್ತೀನಿ. ಕ್ಲಿಕ್ ಮಾಡಿ ಇಲ್ಲೇ ಡೈರೆಕ್ಟ್ ಬಂದ್ಬಿಡ್ರಿ. ಈಸಿ ಟು ಫೈಂಡ್ ಐತಿ ಇದು, ಏನ್ ಡಿಫಿಕಲ್ಟಿ ಇಲ್ಲ. ಒಮ್ಮೊಮ್ಮೆ 1-2 ದಿನ ಸುಟಿ ಹಾಕಿರ್ತಾರ ಅವರು. ಸೊ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಬಂದು ಇಲ್ಲಿ ಟೇಸ್ಟ್ ಮಾಡ್ಬೋದ್ರಿ. ಈ ವಿಡಿಯೋ ಲೈಕ್ ಆಗಿತ್ತಂದ್ರ ಲೈಕ್ ಬಟನ್ ಒತ್ತೋದು ಮರ್ಯಾಕ್ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಸ್ವಲ್ಪ ಪಾಪ್ಯುಲರ್ ಆಗಿರುವಂತ ಔಟ್ಲೆಟ್ಸ್ ಮತ್ತು ಹೋಟೆಲ್ಸ್ನ ನಾನು ನಿಮ್ಗೆ ತೋರ್ಸಕ್ ಟ್ರೈ ಮಾಡ್ತೀನಿ ಈ ಚಾನಲ್ ಮೇಲೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಾಗ. ಪರ್ಫೆಕ್ಟ್ ಟೈಮ್.